ಓಂ ಸಾಯಿರಾಮ್. ನಮಸ್ತೆ. ಇವತ್ತು ನಾವು ಒಂದು ಸ್ಟೆಪ್ಗಳ ಬಗ್ಗೆ, ಒಂದು ಮೆಟ್ಟಿಲುಗಳು, ಒಂದು ಸ್ಟೇರ್ ಕೇಸ್ ಯಾವ ರೀತಿಯಲ್ಲಿ, ಹೇಗೆ ಎಷ್ಟಿರಬೇಕು, ಎಷ್ಟಿದ್ರೆ ಎಷ್ಟು, ನಾವು ಯಾವ ರೀತಿ ಕೌಂಟ್ ಮಾಡಬೇಕು, ಬೆಸ ಸಂಖ್ಯೆಯಲ್ಲಿ ಸ್ಟೆಪ್ಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಹಾಗೆ ಲಾಭದಿಂದ ಸ್ಟಾರ್ಟ್ ಆಗಿ ಲಾಭದಲ್ಲೇ ಎಂಡ್ ಆಗ್ಬೇಕು. ಅದು ಹೇಗೆ ನೋಡೋಣ. ಫಸ್ಟ್ ಲಾಭದಿಂದ ಸ್ಟಾರ್ಟ್ ಮಾಡೋಣ. ಲಾಭ, ಹಾಗೆ ನಷ್ಟ, ಹಾಗೆ ಲಾಭ, ನಷ್ಟ, ಹಾಗೆ ಲಾಭ, ನಷ್ಟ, ಲಾಭ, ಹಾಗೆ ನಷ್ಟ, ಲಾಭ, ನಷ್ಟ, ಲಾಭ. ಈಗ ಒಂದು ಲ್ಯಾಂಡಿಂಗ್ ಇದೆ, ಲಾಭದಲ್ಲಿದೆ. ಲ್ಯಾಂಡಿಂಗ್ ಇತ್ತು ಲಾಭದಲ್ಲಿ, ಹಾಗೆ ನೆಕ್ಸ್ಟ್ ನಷ್ಟ, ಹಾಗೆ ಲಾಭ, ನಷ್ಟ, ಲಾಭ, ನಷ್ಟ, ಲಾಭ, ನಷ್ಟ, ಲಾಭ. ಹಾಗಾದ್ರೆ ಫಸ್ಟ್ ಫ್ಲೋರು ಲಾಭದಲ್ಲಿ ಬೆಸ ಸಂಖ್ಯೆಯಲ್ಲಿ ಇದೆ. ಯಾವಾಗ್ಲೂ ಕೂಡ ಯಾವುದೇ ಒಂದು ಫ್ಲೋರ್ ಆದ್ರೂ ಕೂಡ ಲಾಭದಲ್ಲೇ ಇರಬೇಕು. ಈ ಫ್ಲೋರ್ ಫಸ್ಟ್ ಫ್ಲೋರ್ ಲಾಭದಲ್ಲಿ ಹಾಗೆ ಬೆಸ ಸಂಖ್ಯೆಯಲ್ಲಿ ಇದೆ. ಹಾಗೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ. ಫಸ್ಟ್ ಫ್ಲೋರು ಲಾಭದಲ್ಲಿ ಇದೆ. ನೆಕ್ಸ್ಟ್ ಫ್ಲೋರು ಈಗ ಲಾಭ ಆಯ್ತು. ಈಗ ನಾವು ನೆಕ್ಸ್ಟ್ ಫ್ಲೋರ್ ಅನ್ನ ಯಾವ ರೀತಿ ಕೌಂಟ್ ಮಾಡಬೇಕು? ಈಗ ಲಾಭ ಆಯ್ತು, ಹಾಗೆ ನಷ್ಟ ಅಂತ ನಾವು ಕೌಂಟ್ ಸ್ಟಾರ್ಟ್ ಮಾಡಬಾರ್ದು. ಈ ಫ್ಲೋರ್ಗೆ ಲಾಭ ಆಯ್ತು, ನೆಕ್ಸ್ಟ್ ಫ್ಲೋರ್ನು ಕೂಡ ನಾವು ಹೇಗೆ ಕೌಂಟ್ ಮಾಡಬೇಕು ಅಂದ್ರೆ ಲಾಭದಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಫ್ಲೋರು ಲಾಭ ಆಗಿದೆ, ನೆಕ್ಸ್ಟ್ ನಷ್ಟ ಅಲ್ಲ. ನೆಕ್ಸ್ಟ್ ಫ್ಲೋರ್ ಕೂಡ ನಾವು ಫ್ರೆಶ್ ಆಗಿ ಲಾಭದಿಂದನೇ ಸ್ಟಾರ್ಟ್ ಮಾಡಬೇಕು. ಹೀಗೆ ಎಲ್ಲ ಫ್ಲೋರ್ ಅನ್ನು ಕೂಡ ನಾವು, ಪ್ರತಿಯೊಂದು ಫ್ಲೋರ್ ಅನ್ನು ಕೂಡ ಲಾಭದಿಂದನೇ ಸ್ಟಾರ್ಟ್ ಮಾಡಿ ಲಾಭದಲ್ಲೇ ಎಂಡ್ ಆಗ್ಬೇಕು. ಪ್ರತಿಯೊಂದು ಫ್ಲೋರು ಕೂಡ ಬೆಸ ಸಂಖ್ಯೆಯಲ್ಲೇ ಇರಬೇಕು. ಇದೊಂದು ಮುಖ್ಯ ಮಾಹಿತಿ. ಪ್ರತಿ ಫ್ಲೋರ್ಗೂ ಕೂಡ ನಾವು ಲಾಭದಿಂದನೇ ಕೌಂಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ನಮಸ್ತೆ.